ದೇವರ ದಾಸಿಮಯ್ಯ ಸಮಾನತೆಯ ಸಾರಥಿ ಶಾಸಕ ಜಿಎಚ್ ಶ್ರೀನಿವಾಸ್. ವಚನಕಾರರಲ್ಲಿ ಪ್ರಥಮ ಸ್ಥಾನ ಪಡೆದ ಆದ್ಯ ಶರಣ ದೇವರ ದಾಸಿಮಯ್ಯ ಅವರು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕಾಯಕದ ಮೂಲಕವೇ ದೇವರನ್ನ ಕಂಡ ಮಹನೀಯರು ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಹೇಳಿದರು. ಪಟ್ಟಣದ ದುರ್ಗದ ಬೀದಿಯ ಶ್ರೀ ರಾಮಲಿಂಗಚಂದ್ರ ಚೌಡೇಶ್ವರಿ ಸಮುದಾಯ ಭವನದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಕದಳಿ ಮಹಿಳಾ ವೇದಿಕೆ ಹಾಗೂ ತಾಲೂಕಾ ದೇವಾಂಗ ಸಮಾಜದ ವತಿಯಿಂದ ಆಯೋಜಿಸಿದ್ದ ದೇವರ ದಾಸಿಮಯ್ಯನವರ 1048ನೇ ಸಂಸ್ಮರಣೆ ಹಾಗೂ ವಚನ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದಾಸಿಮಯ್ಯರು ಎಲ್ಲ ಜಾತಿಗಳನ್ನ ಸಮಾನವಾಗಿ ಕಾಣಬೇಕೆಂದು ಬೋಧಿಸಿದ್ದು ಅವರ ಸಮಾನತೆಯ ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ. ಅವರ ಆದರ್ಶಗಳನ್ನು ಪಾಲಿಸಿದರೆ ಮಾತ್ರ ಜಯಂತಿ ಆಚರಣೆ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಚಟ್ಟಳ್ಳಿ ಮಹೇಶ್ ಅವರು ಮಾದಾರ ಚೆನ್ನಯ್ಯ ಬಸವಣ್ಣ ಹಾಗೂ ದೇವರ ದಾಸಿಮಯ್ಯರು ಸರಳ ಜೀವನ ನಡೆಸಿ ಸಮಾಜದಲ್ಲಿ ಶಾಂತಿ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಸ್ಥಾಪಿಸಿದವರು ಎಂದರು. ಮನಸ್ಸು ಶುದ್ಧವಾಗಿದ್ದು ನುಡಿ ಮತ್ತು ನಡೆ ಒಂದಾಗಿರಬೇಕು ಎಂದು ಅವರು ತಿಳಿಸಿದರು. ಉಪನ್ಯಾಸ ನೀಡಿದ ಪ್ರೊಫೆಸರ್ ಡಾಕ್ಟರ್ ಬಸವರಾಜ ನಲ್ಲಿಸರ ಅವರು ದಾಸಿಮಯ್ಯರ 150 ವಚನಗಳಲ್ಲಿ 100 ವಚನಗಳು ಅತ್ಯಂತ ಸರಳವಾಗಿದೆ. ಬದುಕಿದ್ದಾಗ ಸಮಾಜಕ್ಕೆ ಒಳಿತು ಮಾಡಿದವರನ್ನೇ ಜನರು ಸ್ಮರಿಸುತ್ತಾರೆ. ಸಮಾಜದ ಮುಖಂಡರು ದಾಸಿಮಯ್ಯರ ಕುರಿತು ಪುಸ್ತಕಗಳನ್ನು ಹೊರತರುವುದು ಅಗತ್ಯ ಎಂದು ಹೇಳಿದರು. ದೇವಾಂಗ ಸಮಾಜದ ಅಧ್ಯಕ್ಷ ಟಿಎನ್ ವೆಂಕಟೇಶ ಅವರು ಸಮಾಜದ ಬಂಧುಗಳು ಸಂಘಟಿತರಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಟಿ ದಾದಾಫಿರ್ ಅವರು ಪಟ್ಟಣದಲ್ಲಿ ಸ್ಥಾಪಿಸಿದ್ದ ವಚನಾಲಯಗಳು ಮತ್ತು ಶಾಲೆಗಳು ಮುಚ್ಚಿರುವುದು ವಿಷಾದನೀಯ. ಅವುಗಳನ್ನು ಪುನಃ ಪ್ರಾರಂಭಿಸಲು ಮುಖಂಡರು ಮುಂದಾಗಬೇಕು ಎಂದು ಹೇಳಿದರು. ಸಮಾಜದ ಮುಖಂಡ ಗೋವಿಂದಪ್ಪ ಅವರು ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶ ಕಲ್ಪಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಪಾರ್ವತಮ್ಮ, ಟಿಆರ್ ಶ್ರೀಧರ್, ವಿಜಯ್ ಪ್ರಕಾಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ 4 ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಲಾಯಿತು. ಚೇತನ್ ಗೌಡ ಕಾರ್ಯಕ್ರಮವನ್ನು ನಿರೂಪಿಸಿದರೆ ರೋಹಿಣಿ ನರಸಿಂಹಮೂರ್ತಿ ಪ್ರಾರ್ಥನೆಯನ್ನು ನೆರವೇರಿಸಿ ಪೌರ ಕಾರ್ಮಿಕರಾದ ಪದ್ಮ ವಂದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಪ್ರಜಾಪವ ಟಿವಿ, ತರೀಕೆರೆ. ಇವರೆಲ್ಲರೂ ಕೂಡ ಇವತ್ತು ಕೂಡ ಎಲ್ಲರ ಜನ ಮನದಲ್ಲಿದ್ದಾರೆ. ಇವ್ರು ಬಹಳ ಅಡ್ವಾನ್ಸ್ ಥಿಂಕಿಂಗ್ ಅವರು. ಬಸವಣ್ಣದಾಗಲಿ ತುಂಬ ಅಡ್ವಾನ್ಸ್ ಥಿಂಕಿಂಗ್. ಇವರು ಎಲ್ಲೂ ಕೂಡ ಜಾತಿ ಬಗ್ಗೆ ಮಾತಾಡಲಿ ಯಾರು ಬಗ್ಗೆ. ಅವ್ರ ಜಾತಿ ಹಿಡ್ಕೊಂಡು ನಾವು ಈಗ ಅದೇ ಒಂದು ಜಾತಿ ಮಾಡಿ ಬಸವಣ್ಣ ಎಲ್ಲ ಜಾತಿ ಜಾತಿ ಅದೇ ಒಂದು ಜಾತಿ ಅದೇ ಒಂದು ಜಾತಿ ನಾವು ಹಿಂಗೆ ಮೇಲೆ ಕೀಳು ಅಂತ ಅವ್ರು ಹೇಳ್ಬಿಟ್ಟು ಅವ್ರು ಹೇಳಿಕೆ ನಾವೇ ಬೇರುತ್ತಾರೆ ಅನ್ನೋ ಮಟ್ಟೆ ಕಾಪಿಟ್ಟಿದೆ. ಯಾರು ಕೂಡ ಬಸವಣ್ಣನ ಪಾಲನೆ ಮಾಡ್ತೀವಿ. ಕನಕದಾಸನ ಯಾರು ಮಾಡೋದು ಕುಲತಲವೆಂದು ಒಡೆದಾಡುವ ಕುಲದ ಮೇಲೆ ಯಾರು ಅದು ಫಾಲೋ ಮಾಡ್ತಿಲ್ಲ. ಇದು ಹೇಳ್ತೀವಿ, ಅಲ್ಲಿ ಜನ್ಮದಿನಾಚರಣೆ ಮಾಡ್ತೀವಿ. ರಾಮನಾಥ ಅಂತ ಹೇಳ್ಕೊಂಡ್ಬಿಟ್ಟು ನಮ್ಮ ದಾಸಿಮಯ್ಯದವರು ಇದ್ರು. ಅವರು ಕೂಡ ಕಾಯಕವೇ ಕೈಲಾಸ. ಅವ್ರು ಮಾಡಕ್ಕಂಥ ಕೆಲಸನೇ ದೇವರನ್ನ ದೇವ್ರನ್ನ ಕಾಣ್ತಾ ಇದ್ರು. ಕೆಲಸ ಯಾರು ಮಾಡಬೇಕು, ನಾವು ಆತ್ಮತೃಪ್ತಿಯಿಂದ ಏನೇ ಕೆಲಸ ಮಾಡ್ಬೋದು. ಅದರಲ್ಲೇ ದೇವ್ರು ಕಾಣ್ತಿದ್ರು, ಅದನ್ನೇ ದೇವ್ರನ್ನ ಕಾಣ್ತಿದ್ರು. ಅಷ್ಟು ಚೆನ್ನಾಗಿ ಏನೇ ಮಾಡೋದು ಸಕ್ಸಸ್ ಆಗುತ್ತೆ. ಮನಸ್ಸಿದ್ದರೆ ಮಾಡೋದು ಯಾವ ಸಕ್ಸಸ್ ಆಗಲ್ಲ. ಮಹಿಳೆಯರಿಗೆ ತುಂಬ ಆದ್ಯತೆ ಕೊಟ್ಟಿದ್ರು. ಅಂದರೆ ಎಲ್ಲರೂ ಒಂದು ಈಕ್ವಾಲಿಟಿ ಇರಬೇಕು ಅಂತ ಹೇಳ್ತಿದ್ರು. ಅಂತ ಸಮಾನತೆ ಇರಬೇಕು, ಮಹಿಳೆಯರಾಗಿ ಪುರುಷರಾಗಲಿ ಅನ್ನೋ ಮಾತುಗಳನ್ನ ಅವರು ಅದನ್ನ ಹೇಳ್ತಾ ಇದ್ರು. ಅವರು ಹುಟ್ಟಿದ್ದು ಯಾದಗಿರಿ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ. ಹತ್ತಿಯಲ್ಲಿ ನೇಯ್ಗೆ ಮಾಡಿಕೊಂಡು ಬಟ್ಟೆ ಇದ್ದ ನಿಂತಿದ್ರು. ಆ ಗಂಡ ಇಟ್ಟಿದ್ರು ಕೂಡ ಅಷ್ಟೇ ಅನ್ಯೂನ್ಯತೆ ಇದ್ದು, ಮತ್ತೆ ಇಬ್ಬರು ಕೆಲಸ ಮಾಡ್ತಿದ್ರು. ಅಷ್ಟು ಭಕ್ತಿಯಿಂದ ಇಬ್ರು ಗಂಡ ಇಟ್ಟಿದ್ರು. ಅಷ್ಟು ಇದ್ದಾಗಿದ್ದಂಥವ್ರು. ಅವರು ಅದೇ ಕಾಯಕಗಳು ಕೈಲಾಸ ದೇವರು ಕಾಣ್ತಿದ್ರು. ಒಂದ್ಸತಿ ಪರೀಕ್ಷೆ ಮಾಡಲಿಕ್ಕೆ ಪರಶಿವ ಬಂದು ಕೇಳಿದ. ಅವ್ರಿಗೆ ಇವರೇನೇ ಬಟ್ಟೆಯನ್ನು ಕೊಟ್ಟಿದ್ರು ಅಂತ ಹೇಳ್ತಾರೆ. ಅಂದರೆ ಇವ್ರನ್ನ ಧ್ಯಾನ ಮಾಡ್ತಿದ್ದಂತೆ ಬಸವಣ್ಣ, ತಿಪ್ಪಿಸ್ತಿದ್ರಂತೆ ಇವ್ರನ್ನ. ಬಸವಣ್ಣರಿಗಿಂತ 100 ವರ್ಷ ಹಿಂದಿನವರು. ಹೌದು ಹೌದು. ಈಸ್ ವಚನದ ಸಾಹಿತ್ಯಕ್ಕೆ ಜನಕ ಪ್ರಮೋಟರ್, ಅವರ್ ಫಸ್ಟ್ ಉತ್ತಮ ವಚನಕಾರರು. ಇವರು ಬೇರೆ ಅದಕ್ಕೊಂದು ಸ್ಟಾರ್ಟ್ ಮಾಡೋರು. ಅದಾದ್ಮೇಲೆ ಬಸವಣ್ಣ ಬೇರೆ ಬೇರೆ ತುಂಬ ಜನ ಬಂದರು. ಬಟ್ ದಾಸಿಮಯ್ಯದವರು ಅವರ ಆ ಮಟ್ಟದಲ್ಲಿ ಇದ್ದಂಥ ವ್ಯಕ್ತಿ. ಇವರೆಲ್ಲ ಸುಮ್ಮನೆ ನಾವು ಆಡಿದರೆ ಮನುಷ್ಯರು ಆಗಿರೋದಿಲ್ಲ. ಇವರೆಲ್ಲ
ಏನೋ ಒಂದು ಭೂಮಿಯ ಆಶೀರ್ವಾದ ಬಂದಂಥ ವ್ಯಕ್ತಿಗಳು. ಹಾಗಾಗಿ ಅಷ್ಟು ಪ್ರಾಬುದ್ಧಮಾನವಾಗಿ ಕುತ್ಕೊಂಡು ಅವ್ರು ಯಾರು ಕೋಚಿಂಗ್ ಇರೋದಿಲ್ಲ, ಬರೀತಾ ಇರ್ತದೆ ದೇವ ಕೊಟ್ಟಂತ ಇದು ಒಂದು ವ್ಯಕ್ತಿ. ಹಂಗಾಗಿ ಅವ್ರ ಇವತ್ತು ಕೂಡ ಎಲ್ಲರ ಜಾತಿ ಬಿಟ್ಟು ಎಲ್ಲ ಜನಮಾನದಲ್ಲಿ ಇರ್ತಕ್ಕಂಥವ್ರು. ಬಟ್ ಏನಾಗಿದೆ ಅಂತ ದಾಸಿಮಯ್ಯ ನೇಕಿದ್ದ ನಾವು ನೇಕಾರರೆಲ್ಲ ಆ ಜಾತಿ ಗೊತ್ತಾಗ್ತದೆ. ಅವ್ರ ಗುರಿ ಏನ್ ಮಾಡ್ತಿದ್ರು, ಕುರುಬರು ಬರ್ತಾ ಇದ್ರು, ಬಸವಣ್ಣರು ಬ್ರಾಹ್ಮಣರು. ಈಗ ಕನ್ವರ್ಟೆಡ್ ಈ ತರ ಆಗಿದೆ. ಎಲ್ಲ ಈಡಿಗಡ ಜನಾಂಗದ ನಾರಾಯಣ ಅವರು ಎಲ್ಲರೂ ಕೂಡ ಏನೇನು ಇವತ್ತು ನಾವು ಜಯಂತಿ ಮಾಡ್ತಿದ್ವಿ ಅವರೆಲ್ಲ ಸಮಾಜವನ್ನು ತಿದ್ದಕ್ಕಂತ ಕೆಲಸ ಮಾಡಿದ್ದಾರೆ. ಅವರಿಗೋಸ್ಕರ ಏನೂ ನಡ್ಕೊಂಡಿಲ್ಲ, ಸಮಾಜಕ್ಕೋಸ್ಕರ ಮಾಡಿರೋದ್ರಿಂದ ಜನ ನೆನೀತಾ ಇದ್ವಿ. ಅವ್ರ ಸ್ವಂತಕ್ಕೆ ನಾವು ಏನು ಗೊತ್ತು ಎಂತೆಂಥ ಫಿಲಮ್ ಸ್ಟಾರ್ ಇರ್ಬೋದು, ಪ್ರಧಾನಿ ಇರ್ಬೋದು, ವೈವಿಧ್ಯ ಇಂಥ ಸೂಪರ್ ಸ್ಟಾರ್ ಇವತ್ತು ಸೂಪರ್ ಸ್ಟಾರ್ ಆಯ್ತು, ಅವ್ರು ಒಂದು 10 ವರ್ಷ ಬಿಟ್ಟರೆ ಯಾರು ಕೇಳ್ತಾರೆ ಗೊತ್ತೇ ಇರೋದಿಲ್ಲ. ಹಾಗೆ ಇವರೆಲ್ಲ ಜನಮನದಲ್ಲಿ ಎಲ್ಲ ಇದ್ದಾರೆ. ಇವರ ಕೆಲವೊಂದು ಅಂಶಗಳು ನಾವು ತಗೊಳ್ತೇವೆ, ಕೆಲವೊಂದು ಏನೆಲ್ಲ ಕಾಣಿಸಂದೇ ಇಲ್ಲ. ಅದು ಈ ಒಂದು ನಾವು ಕಾರ್ಯಕ್ರಮ ಮಾಡೋದು ಸಾರ್ಥಕ ಆಗುತ್ತೆ ಅನ್ನತಕ್ಕಂಥ ಮಾತು. ಇಷ್ಟೆಲ್ಲ ಅವರು